ಇವತ್ತು ಒಂದು ಯಾವ ರೀತಿ ಹಿಂದೆ ಹಲವಾರು ವಿಚಾರಣೆ ಹೇಳಿದ್ದೀನಿ. ನಾನು ಭಾರತೀಯ ಜನತಾ ಪಾರ್ಟಿ ಯಾಕೆ ಬಿಟ್ಟು ಬಂದೆ ಅದ್ರ ಬಗ್ಗೆ ಹಲವಾರು ವಿಚಾರಣೆ ಹೇಳಿದ್ದೀನಿ. ಅದನ್ನೇ ಮತ್ತೆ ನಾನು ರಿಪೀಟ್ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಯಾವ ರೀತಿ ನಾಯಕರನ್ನು ಮುಗಿಸುವಂಥ ತಂತ್ರ, ಅದರಲ್ಲಿ ನಾನು ಹೋದ ರೆಫರ್ ಮಾಡಿದ್ದು BL ಸಂತೋಷರ ಹೆಸರು. ರಾಜ್ಯದಲ್ಲಿ ಯಾವ ರೀತಿ ಒಂದು ವಾತಾವರಣ ಇದೆ, ಯಾವ ರೀತಿ ಹಿರಿಯ ರಾಜಕಾರಣ ಮುಗಿಸುವಂಥ ವ್ಯವಸ್ಥೆ ಇದೆ, ಇವನ್ನೆಲ್ಲ ನೋಡಿದಾಗ ಆ ಒಂದು ಷಡ್ಯಂತ್ರ ಇವತ್ತು ಮುಂದುವರಿತಾ ಇರೋದು ನಾನು ನೋಡ್ತೇನೆ. ಇವತ್ತು ಯಡಿಯೂರಪ್ಪನವರು ಯಾವ ರೀತಿ 2 ವರ್ಷ ಅವಧಿ ಆದಮೇಲೆ ಮುಖ್ಯಮಂತ್ರಿ ಆದಮೇಲೆ ಅವನ ಅಧಿಕಾರದಿಂದ ಇಳಿಸಿದರು. ಅವರೇ ಸ್ವಯಂ ತಾವು ರಾಜೀನಾಮೆ ಕೊಟ್ಟು ಹೋದ್ರು ಅನ್ನುವಂಥದ್ದು ಒಂದು ಸುದ್ದಿ ಸ್ಪ್ರೆಡ್ ಮಾಡಿದ್ರು. ಆದರೆ 2 ವರ್ಷ ಆದಮೇಲೆ ಅವನ ಅಧಿಕಾರದಿಂದ ಇಳಿಸಿ ಮುಖ್ಯಮಂತ್ರಿ ಸ್ಥಾನಿಸಿ ಬೊಮ್ಮಾಯಿಯನ್ನು ತೊಗೊಂಬಂದರು. ನಾನು ಕೇಳ್ತಾ ಇದ್ದೇನೆ, ಯಾವ ಕಾರಣದ ಸಲುವಾಗಿ ಯಡಿಯೂರಪ್ಪನ ನೀವು ಅಧಿಕಾರದಿಂದ ಇಳಿಸಿದಿರಿ? ಅದಕ್ಕೂ ಉತ್ತರ ಇಲ್ಲ, ಇನ್ನೂವರೆಗೂ ಉತ್ತರ ಇಲ್ಲ. ಅವರೇ ರಾಜೀನಾಮೆ ಕೊಟ್ಟು ಹೋಗ್ಯಾರೆ, ವಯಸ್ಸಾತಂತೆ. ಮತ್ತು ವಯಸ್ಸಾದಂಥ ಯಡಿಯೂರಪ್ಪನವ್ರನ್ನ ಮತ್ತು ಈ ಚುನಾವಣೆಗೆ ಯಾಕೆ ಬಳಕೆ ಮಾಡ್ಕೊತಿದ್ರಿ? ಅವರೇ ಈ ಕಂಪ್ಲೀಟ್ ಈ ಪೀರಿಯಡ್, ಯಾಕಂದ್ರೆ ಸರ್ಕಾರದಲ್ಲಿ ಪ್ರಯತ್ನ ಮಾಡಿದ್ದಾರೆ, ಆಪರೇಷನ್ ಕಮಲ್ ಆಗಿದೆ, ಎಲ್ಲ ಆಗಿದೆ. ಅವರ ಈ ಕಂಪ್ಲೀಟ್ ಪೀರಿಯಡ್ ಮುಗಿಸ್ಬೋದಿತ್ತಲ್ಲ. ನೀವು ಅವ್ರಿಗೆ ಯಾವ ಕಾರಣ ಸಲುವಾಗಿ ಇಳಿಸಿದ್ರಿ? ಅದಾದಮೇಲೆ ಮತ್ತು ಈಗ ಅವ್ರನ್ನ ಉಪಯೋಗ ತೊಗೊಳ್ತಾ ಇದ್ರಿ. ಇಲೆಕ್ಷನ್ಗೆ ಎಲ್ಲ ಕಡೆ ಪ್ರವಾಸ ಮಾಡಿಸ್ತಿದ್ರಿ, ಅವ್ರ ಫೋಟೋ ಹಾಕ್ತಿದ್ರಿ. ಹಾಗಾದ್ರೆ ಮುಖ್ಯಮಂತ್ರಿಯನ್ನಾಗ ಮುಂದುವರಿಸ್ಬೋದಾಗಿತ್ತಲ್ಲ. ಯಾರು ಬಲಾಢ್ಯ ರಾಜಕೀಯ ನಾಯಕರು ಇರ್ತಾರೆ ಅವ್ರನ್ನ ಮುಗಿಸುವಂಥ ಒಂದೊಂದು ಹಂತ ಇವತ್ತು BL ಸಂತೋಷ್ ಅವ್ರ ನೇತೃತ್ವದಲ್ಲಿ ಇದಾಗ್ತಾಯಿದೆ. ಹಿಂದೆ ಇದೇ ಯಡಿಯೂರಪ್ಪನವರು BL ಸಂತೋಷ್ ವಿರುದ್ಧನೂ ಧ್ವನಿಯನ್ನು ಎತ್ತಿದ್ದು ಎಲ್ಲರಿಗೂ ಗೊತ್ತಿರುವ ವಿಚಾರ. ಅವ್ರ ವಿರುದ್ಧ ಧ್ವನಿ ಎತ್ತಿದ್ರು, ಹಲವಾರು ಸ್ಟೇಟ್ಮೆಂಟ್ಗಳು ಬಂದಿದ್ದಾವೆ. ಹೀಗಾಗಿ ಇವತ್ತು ಇದೊಂದು ಏನೋ ಒಂದು ಷಡ್ಯಂತ್ರ ನಡೀತಾ ಇದೆ, ಹಿರಿಯ ರಾಜಕೀಯ ನಾಯಕರನ್ನು ಮುಗಿಸುವಂಥದ್ದು. ಈಗ ಈಶ್ವರಪ್ಪನವರು ಅವ್ರಿಗೆ ರಾಜಕೀಯ ನಿವೃತ್ತಿ ತಗೊಂಡು ಮನೆಗೆ ಕಳಿಸುವಂಥ ಕೆಲಸ ಆಯಿತು. ಅದಕ್ಕಾಗಿ ಇತ್ತೀಚೆಗೆ ಒಂದು ಪತ್ರಿಕಾ ಹೇಳಿಕೆಗಳ ಸ್ಟೇಟ್ಮೆಂಟ್ಸು ಹರಿದಾಡ್ತಾ ಇದೆ. ಎಲ್ಲ ವಿಡಿಯೋಗಳಲ್ಲಿ, ಎಲ್ಲ ಒಂದು ಫೇಸ್ಬುಕ್ನಲ್ಲಿ ಸಂತೋಷ್ ಅವರ ಸ್ಟೇಟ್ಮೆಂಟು, ಲಿಂಗಾಯತರನ್ನ ನಾವು ಎಷ್ಟು ದಿವಸ ಇಟ್ಕೊಂಡು ಕೂಡಬೇಕು, ಲಿಂಗಾಯತರಿಲ್ಲದೇ ನಾ ಹಿಂದೊಮ್ಮೆ ಹೇಳಿದೆ ಹಿಡನ್ ಅಜೆಂಡಾ ಇದೆ ಅಂತೇಳಿ. ಆಮೇಲೆ ಆ ಪತ್ರಿಕಾ ಹೇಳಿಕೆಗಳು ಎಲ್ಲ ಕಡೆ ವೈರಲ್ ಆಯಿತು ಮೇಲೆ ಆವಾಗ ಅದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟರು. BL ಸಂತೋಷ್ ಅವ್ರ ಫಾಲೋವರ್ಸು ಕಂಪ್ಲೇಂಟ್ ಕೊಟ್ಟರು, ಲಿಂಗಾಯತರ ಮೇಲೆ ಹೆಂಗೆ ನಾವು ಡಿಪೆಂಡ್ ಆಗಬೇಕು, ಅವ್ರು ಬಿಟ್ಟು ನಾವು ಸರ್ಕಾರ ಮಾಡ್ಬೋದು, ಅವ್ನು ಬಿಟ್ಟು ನಾವು ಪಕ್ಷ ಕಟ್ಬೋದು ಅನ್ನುವಂಥ ರೀತಿಯಲ್ಲಿ ಏನು ಹೇಳಿಕೆಗಳು ಬಂದವು. ಅದು ಅವರು ಫೇಕ್ ಅಂತ ಈಗ ಸ್ಪ್ರೆಡ್ ಮಾಡ್ತಾರೆ. ಫೇಕ್ ಅಂತ ಹಲವಾರು ಕಡೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ, FIR ಮಾಡಿಸಿದ್ದಾರೆ. ನಾನು ಒಂದು ಕೇಳ್ತೀನಿ, ತಮ್ಗೆ ಅನಾನುಕೂಲ ಆಗುವಂಥ ಹೇಳಿಕೆ ಬಂದಾಗ ಅದು ಸತ್ಯಾಸತ್ಯದ ಬಗ್ಗೆ ಎನ್ಕ್ವೈರಿ ಆಗಲಿ. ಹೇಳಿಕೆಗಳು ಬಂದಾಗ ಇವತ್ತು ಕಂಪ್ಲೇಂಟ್ಸ್ ಕೊಡೋದು ಅದು ಫೇಕ್ ಅನ್ನುವಂಥದ್ದು ಹೇಳ್ತಾರೆ. ಹಾಗಾದರೆ ಅದನ್ನು ಎನ್ಕ್ವೈರಿ ಮಾಡಿ, ಸರ್ಕಾರಿ ಇತ್ತು ನಿಮ್ಮದೇ ಇದೆ, ತಕ್ಷಣ ಒಂದು ಎನ್ಕ್ವೈರಿ ಮಾಡಿ ಯಾರು ಇನ್ವಾಲ್ವ್ ಆಗಿದ್ದಾರೆ, ಎಲ್ಲಿ ಹೇಳಿ, ನಾ ಆ ರೀತಿ ಹೇಳೇ ಇಲ್ಲ. ಇದು ಪತ್ರಿಕೆ, ಯಾವ ಪತ್ರಿಕೆ ಬಂತದು? ಯಾವುದೋ ಒಂದು ಪತ್ರಿಕೆಯಲ್ಲಿ ಬಂದದ್ದೇ ಇದೆ, ಅದು ಪ್ರಿಂಟೆಡ್ ಇದೆ. ಹಾಗಾದ್ರೆ ಅದ್ರ ಬಗ್ಗೆ ತಕ್ಷಣ ಕ್ರಮ ಕೈಗೊಳ್ಬೋದಾಗಿತ್ತಲ್ಲ. ಬರೀ ಕಂಪ್ಲೇಂಟ್ ಕೊಡೋದು, ಅದ್ರ ಪಾರಾಗಿಬಿಡೋದು. ಅಂದರೆ ತಮ್ಗೆ ಅನಾನುಕೂಲ ಇರುವಂಥ, ಅಂದರೆ ಅವ್ರ ಮನಸ್ಸಿನಲ್ಲಿ ಇರುವಂಥದ್ದು ವಿಚಾರಗಳು. ನಾನು ಹಿಂದೆ ಏನು ಬೇಸಿಕ್ ನಾನು ಹೇಳಿದ್ದೆ, ಜಗದೀಶ್ ಶೆಟ್ಟರು ಲಿಂಗಾಯತ ಪ್ರಮುಖರಿದ್ದಾರೆ, ರಾಜಕಾರಣಿ ಇದ್ದಾರೆ, ಹಿರಿಯ ಧುರೀಣಿದ್ದಾರೆ, ಅವರು ಮುಗಿಸ್ಬೇಕು. ಅದಕ್ಕಾಗಿ ಒಂದು ಷಡ್ಯಂತ್ರ ಸ್ಟಾರ್ಟ್ ಆಗಿ ಎಲ್ಲಿ ಫಸ್ಟು ಅವ್ರಿಗೆ ಟಿಕೆಟ್ ಕೊಡಲಾರ್ದೇ ಮನೆ ಕಳಿಸುವಂಥದ್ದು. ಅದ್ರದ್ದು ಅವರು ರಾಜಕಾರಣ ಮುಗಿತದೆ, ಒಂದು ರಾಜಕೀಯ ನಾಯಕನ ಇತ್ಯರ್ಥ ಮುಗಿಸ್ಬಿಡುವಂಥದ್ದು ಆಗ್ತದೆ. ಅವ್ರೇನು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಆ ಹಿನ್ನೆಲೆಯಲ್ಲಿ ಇವೆಲ್ಲ ಒಂದು ಸಲ ಯಡಿಯೂರಪ್ಪನದ್ದು ಮುಗೀತು, ಆಮೇಲೆ ಈಗ ಜಗದೀಶ್ ಶೆಟ್ಟರು ಮುಗಿಸುವಂಥದ್ದು, ಮತ್ತು ಇನ್ನೊಂದು ಈಗ ಫೇಕ್ ಅಂತ ಹೇಳ್ತಾರಲ್ಲ ಅದು ಓಕೆ. ಎನ್ಕ್ವೈರಿಯಾಗಿ ಇಮಿಡಿಯೇಟ್ಲಿ ಅದು ರಿಪೋರ್ಟ್ ಬರಲಿ. ನಾನು ಇನ್ನೊಂದು ಹೇಳ್ತೀನಿ, ಯಾವುದು ತಮ್ಗೆ ಅನಾನುಕೂಲ ಆಗ್ತದೆ ಅದು ಫೇಕ್ ಅನ್ನುವಂಥದ್ದು. ಹಿಂದೆ ನಮ್ಮ ರಾಜ್ಯದ BJP ಅಧ್ಯಕ್ಷರು ನಳಿನ್ ಕಟೀಲ್ ಅವರು, ಅವ್ರದ್ದೊಂದು ಆಡಿಯೋ ಬಂತು, ಅವ್ರ ಫ್ರೆಂಡ್ ಜೊತೆ ಮಾತನಾಡಿದಂಥದ್ದು. ಅದರಲ್ಲಿ ಹೇಳ್ತಾ 1 ವರ್ಷ ಹಿಂದೆ ಮಾತಾಡಿದ್ದು, ಅದು ಹೊರಗೆ ಎಲ್ಲ ಕಡೆ ವೈರಲ್ ಆಯಿತು, ಫೇಸ್ಬುಕ್ನಲ್ಲಿ ಬಂದು, ಎಲ್ಲ ಕಡೆಯೂ ಬಂದು. ಅಲ್ಲೇನು ಹೇಳ್ತಾರೆ, ಇವತ್ತು ಯಡಿಯೂರಪ್ಪನವ್ರದ್ದು ಮುಗೀತ ಕಾಲ, ವಯಸ್ಸಾಯ್ತು, ಮುಗೀತು ಅವ್ರದ್ದು. ಮುಂದೆ ಈಶ್ವರಪ್ಪನವ್ರದ್ದು ಮತ್ತು ಜಗದೀಶ್ ಶೆಟ್ಟರು ಸೀನಿಯರ್ ಇದ್ದಾರೆ, ಅವ್ರನ್ನೂ ಮುಗಿಸ್ಬಿಡ್ತೀವಿ. ಮುಂದೆ ಇಡೀ ರಾಜ್ಯ, ಇಡೀ ಸರ್ಕಾರ, ಪಕ್ಷ ನಮ್ಮ ಕಂಟ್ರೋಲಲ್ಲಿ ಅಂತೇನು ವೈರಲ್ ಆಯ್ತು. ವೈರಲ್ ಆದಮೇಲೆ ಅದು ನಂದಲ್ಲ, ಅದು ಫೇಕು. ಯಾವ BJP ಗೌರ್ಮೆಂಟ್ ಇದ್ದಾಗ, ಬೊಮ್ಮಾಯಿ ಸರ್ಕಾರ ಇದ್ದಾಗಲೇ 1 ವರ್ಷದಿಂದ ಕಂಪ್ಲೇಂಟ್ ಕೊಟ್ಟರು, ನಿಜವಾಗಿ ಫೇಕ್ ಇದ್ದರು.
ಪ್ರಾಮಾಣಿಕವಾಗಿ ಎನ್ಕ್ವೈರಿ ಮಾಡಿ ವಿದಿನ್ ಎ ಶಾರ್ಟ್ ಪೀರಿಯಡ್ ಅದು ಫೇಕನೋ ಸತ್ಯೋ ಅನ್ನೋದೊಂದು ರಿಪೋರ್ಟ್ ಕೊಡ್ಬೋದಾಗಿತ್ತಲ್ಲ. ಇನ್ನೂವರೆಗೆ ಅದು ಪೆಂಡಿಂಗ್ ಹಾಕದೆ ಎನ್ಕ್ವೈರಿ. ಅಂದರೆ ತಮ್ಗೆ ಅನಾನುಕೂಲ ಇದ್ದಂಥ ಫೇಕ್ ಅನ್ನೋದು, ಅನುಕೂಲ ಇದ್ದನ್ನು ತಮ್ಗೆ ಉಪಯೋಗ ಮಾಡುವಂಥದ್ದು. ಈ ರೀತಿಯಾದಂಥ ಒಂದು ವ್ಯವಸ್ಥೆ ಕೆಲವು ವ್ಯಕ್ತಿಗಳ ಕೈಯಲ್ಲಿ ಒಂದು ಪಕ್ಷವನ್ನು ಹಿಡ್ಕೊಂಡು ಹೋಗುವಂಥ ವ್ಯವಸ್ಥೆ ಅನ್ನೋದು ಧಿಕ್ಕರಿಸಿ ನಾನು ಇವತ್ತು ಹೊರಗೆ ಬಂದಿದ್ದು. ಅದು ಧಿಕ್ಕರಿಸಿ ಇದ್ದರೆ ಅದಕ್ಕೆ ನಾನು ಗುಲಾಮ್ನಾಗಿ ಇರಬೇಕಾಗಿತ್ತು. ಆ ಹಿನ್ನೆಲೆಯಲ್ಲಿ ಇವತ್ತೊಂದು ಧಿಕ್ಕರಿಸಿ ಹೊರಗೆ ಬರುವಂಥ ಕೆಲಸ ಇವತ್ತು ನಾನು ಮಾಡಿದ್ದೇನೆ. ಮತ್ತು ನೋಡಿರಿ, ಎಲ್ಲಿ ಯಾರಿಗೆ ಪ್ರಾಮುಖ್ಯತೆ ಸಿಗ್ತಾ ಇದೆ ನೀವು ನೋಡಿ.